ಮಾವಿನ ಹಣ್ಣು ಇದ್ದರೆ ಈ ಸೀಸನಲ್ಲಿ ಒಮ್ಮೆ ಆದರೂ ಈ ಮ್ಯಾಂಗೋ ಕಡುಬು ಮಾಡಿ ನೋಡಿ, ರುಚಿ ಮಾತ್ರ ಮರೆಯೋದಕ್ಕೆ ಆಗೋದಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನ ಹಣ್ಣಿನ ಸೀಸನ್ ಸ್ಪೆಷಲ್ ಆಗಿ ರುಚಿಕರವಾದ ಮ್ಯಾಂಗೋ ಕಡುಬು ಮಾಡ್ತಾ ಇದ್ದೀನಿ. ನೀವೇನಾದರೂ ಮ್ಯಾಂಗೋ ಇಷ್ಟಪಡೋರಾಗಿದ್ದರೆ ಒಂದು ಸರಿ ಆದರೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಯಾಕಂದರೆ ನಾವು ಈ ಕಡುಬನ್ನ ತಿಂತಾ ಇದ್ರೆ ಪ್ರತಿಯೊಂದು ಬೈಟಲ್ಲೂ ಮ್ಯಾಂಗೋ ಫ್ಲೇವರ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಲೇಟ್ ಮಾಡದೆ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು 4 ಹಣ್ಣಾಗಿರೋ ಮ್ಯಾಂಗೋಸ್ ಬೇಕಾಗುತ್ತೆ. ನಾನು ಒಂದು 2ರಿಂದ 3 ಮ್ಯಾಂಗೋಸ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅದರೊಳಗಿರೋ ಪಲ್ಪೆಲ್ಲ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ ಈ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮ್ಯಾಂಗೋ ಎಷ್ಟು ತೊಗೊಂಡಿರ್ತೀವೋ ಅದರ 1.5 ಪಟ್ಟಷ್ಟು ನಾವು ಹಾಕ್ಕೊಬೇಕಾಗತ್ತೆ ಅಕ್ಕಿ ಹಿಟ್ಟನ್ನ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೀವು ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ರುಬ್ಕೊಬೋದು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ತುಂಬ ನೀರು ಥರನೂ ಇರಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ಥರ ಇದ್ದರೆ ನಮಗೆ ಪರ್ಫೆಕ್ಟಾಗಿ ಕಡುಬು ಬರುತ್ತೆ. ಹಾಗೆ ನಾನು ಹಸಿ ಕೊಬ್ಬರಿನ ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಫುಲ್ ಒಂದು ಕಾಯಿನ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಯಾನ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನಾವು ರುಬ್ಬಿರುವಂತಹ ಕೊಬ್ಬರಿನ ಇದಕ್ಕೆ ಹಾಕ್ಕೊಬೇಕಾಗತ್ತೆ. ಹಸಿ ಕೊಬ್ಬರಿನೇ ತೊಗೊಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದನ್ನು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. 1-2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ನಾವು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧ ಪ್ರಮಾಣದಷ್ಟು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ತುಂಬ ಜಾಸ್ತಿ ಇಷ್ಟಪಡೋರಾದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಬೋದು. ಇಷ್ಟು ಹಾಕಿದ್ರೆ ನಮಗೆ ಸರಿ ಹೋಗುತ್ತೆ, ಯಾಕಂದರೆ ಮ್ಯಾಂಗೋದಲ್ಲೆಲ್ಲ ಸ್ವೀಟ್ನೆಸ್ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಬೆಲ್ಲ ಎಲ್ಲ ಸ್ವಲ್ಪ ನೀರು ಬಿಟ್ಕೊಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿ ನಾನು ಒಂದು 4 ಏಲಕ್ಕಿನ ಈ ಥರ ಜಜ್ಕೊಂಡು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ನಾವು ಈ ಥರ ಫ್ರೈ ಮಾಡ್ಕೊಬೇಕು. 1-2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ತಣ್ಣಗಾಗೋಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವಾಗ ಒಂದು ಬಾಳೆ ಎಲೆ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಕಡುಬು ಮಾಡೋದಕ್ಕೆ ಈ ಥರ ಬಾಳೆ ಎಲೆನ ಕಟ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಸವರ್ಕೊಂಡು ನಾನು ಮ್ಯಾಂಗೋ ಮತ್ತು ಅಕ್ಕಿ ಹಿಟ್ಟು ಹಾಕಿ ನಾವು ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ನಾನು ಬಾಳೆ ಎಲೆ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಂದಗೆ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಅದಾದಮೇಲೆ ಸ್ಟಫಿಂಗ್ಗೆ ನಾನು ಕೊಬ್ಬರಿ ಮತ್ತು ಬೆಲ್ಲದ ಹೂರ್ಣನ ಈ ಥರ ಸೆಂಟ್ರಲ್ಲಿ ಸ್ವಲ್ಪ ಹಾಕ್ಕೊಂಡು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮ್ಯಾಂಗೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಸೊ ಎಲ್ಲನೂ ನಾನು ಅದೇ ರೀತಿನೇ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಹಬೆಯಲ್ಲೇ ಬೇಯಿಸ್ಕೊಬೇಕಾಗತ್ತೆ. ಈಗ ನಾನೊಂದು ಕುಕ್ಕರ್ಗೆ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ನಾವು ರೆಡಿ ಮಾಡಿರುವಂಥ ಬಾಳೆ ಎಲೆ ಕಡುಬುನ ಈ ಥರ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ಟೀಮಲ್ಲೇ ನಾವು ಬೇಯಿಸ್ಕೊಬೇಕಾಗತ್ತೆ. ಇದರ ಮುಚ್ಚಳ ಮುಚ್ಚಿಬಿಟ್ಟು ನಾವು ಇದನ್ನು ಒಂದು 20 ನಿಮಿಷ ನಾವು ಹಾಗೆ ಹಬೆಯಲ್ಲೇ ಇದನ್ನು ಬೇಯಿಸ್ಕೊಬೇಕಾಗತ್ತೆ. 20 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಳಗಡೆನೆ ಸ್ಟೀಮ್ ಆಗಿರುತ್ತೆ, ಸ್ಟೀಮಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ತುಂಬಾ ಚೆನ್ನಾಗಿ ನಮಗೆ ಕಡುಬು ರೆಡಿಯಾಗಿದೆ. ತುಂಬ ಬಿಸಿಯಾಗಿರೋದಕ್ಕೆ ನಾನು ಇಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಒಂದೊಂದೇ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನಮಗೆ ಮ್ಯಾಂಗೋ ಕಡುಬು ಎಲ್ಲನೂ ರೆಡಿಯಾಗಿದೆ. ಇದು ತಿಂತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದು ಬೈಟಲ್ಲೂ ಈ ಮ್ಯಾಂಗೋ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸರಿ ಆದರೂ ನೀವು ಈ ಮ್ಯಾಂಗೋ ಕಡುಬನ್ನ ಟ್ರೈ ಮಾಡಲೇಬೇಕು, ಇಲ್ಲಾಂದರೆ ನೀವು ಮಿಸ್ ಮಾಡ್ಕೊಳ್ತೀರಾ. ಇದು ಮಾಡೋದು ತುಂಬ ಸುಲಭ, ಹಾಗೆ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ. ಈ ಮಾವಿನ ಹಣ್ಣಿನಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು.
ಬಾಯಲ್ಲಿಟ್ಟರೆ ಹಾಗೇ ಕರಗೋಗುವಂತಹ ಮ್ಯಾಂಗೋ ಕಡುಬು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.